Everyone, welcome to Dada series. Differently abled with different abilities. Yes, that's right. I'm going to be talking to a lot of para athletes and we are going to converse a lot of sports related conversations and it's going to be a lot of fun. And this series of podcast is brought to you by Divyang Maitri Sports Academy. It is about their passion towards sports, especially. And I really have very nice guests, my dear friends, here today. Captain of Karnataka Wheelchair Cricket Team, Harish Nandagudi, and Vice Captain of Karnataka Wheelchair Cricket Team, Sagar Gowda. Hi, welcome to the podcast. Thank you so much. Yeah. So tell me a little bit more about yourself, Captain Harish. ಸೊ ನಾನು ಈ ಕ್ರಿಕೆಟ್ ಫೀಲ್ಡ್ ಬಂದಾಗ 2018 ಬಂದೆ. ಸರಿ. ಸೊ ಅದಕ್ಕಿಂತ ಮುಂಚೆ ಅಥ್ಲೆಟಿಕ್ಸ್ ಆಡ್ತಿದ್ದೆ ನಾನು. ಹ್ಮ್. ಯಾವಾಗ ಈ ದಿವ್ಯಾಂಗ್ ಮೈತ್ರಿ ಪರಿಚಯ ಆಯ್ತು ಅಂದ್ರೆ ನಾನು ಮೈಸೂರಲ್ಲಿ ಅಥ್ಲೆಟಿಕ್ಸ್ ಆಡಕ್ಕೆ ಹೋಗಿದ್ದೆ. Okay. ಆಗ ವೀಲ್ ಚೇರ್ ಕ್ರಿಕೆಟ್ ಅಂತ ಹೇಳ್ತಿದ್ರು. ಫಸ್ಟ್ ಆಫ್ ಆಲ್ ಬಂದಿದ್ದು ಸಾಗರ್ ಮತ್ತೆ ಗಜ್ಜು ಅಂತ ಹೋಗಿದ್ದಾರೆ. ಅವ್ರ ಕಡೆಯಿಂದ ಪರಿಚಯ ಆಯ್ತು. ಅವ್ರ ಕಡೆಯಿಂದನೇ ದಿವ್ಯಾಂಗ್ ಮೈತ್ರಿ ಕೂಡ ಕಂಟಿನ್ಯೂ ಆಯ್ತು. ವೀಲ್ ಚೇರ್ ನನ್ ಕ್ರಿಕೆಟ್ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು, ತುಂಬಾ ಪ್ಯಾಷನ್ ಇದೆ. ನಾನು ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡ್ಕೊಂಡೇ ಬಂದನು. ಸೊ ಹೇಳ್ತಾರಲ್ಲ ಕ್ರಿಕೆಟ್ ಇಸ್ ಇನ್ ಮೈ ಬ್ಲಡ್ ಅಂತ. ಸೊ ಆ ರೀತಿ ಕ್ರಿಕೆಟ್ ಹುಚ್ಚು ಅಂದ್ರೆ ಹುಚ್ಚು ಕ್ರಿಕೆಟ್. ಯಾವಾಗ ಸ್ಕೂಲ್ ಮುಗಿದ ಕೂಡಲೇ ಸಾಕು ಬ್ಯಾಟ್ ಬಾಲ್ ಇಟ್ಕೊಂಡು ಆಟ ಆಡಕ್ಕೆ ಹೋಗ್ತಿದ್ದೆ. ಸೊ ಆಡ್ಬೇಕು ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೇಕು, ಅದೊಂದು ಡ್ರೀಮ್ ನನಗೆ. ಸೊ ಆ ಡ್ರೀಮು ದಿವ್ಯಾಂಗ್ ಮೈತ್ರಿಯಿಂದ ಸಾಕಾರ ಆಯ್ತು ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೇನೆ. ತುಂಬಾ ಒಳ್ಳೆಯದು. ಸಾಗರ್ ಅವರೇ, ನಿಮ್ಮ ಬಗ್ಗೆ ಅನ್ಸುತ್ತೆ? ನಂದು ಆಕ್ಸಿಡೆಂಟ್ ಆಗೋ ಮುಂಚೆ 2015 ಆಕ್ಸಿಡೆಂಟ್ ಆಗೋ ಮುಂಚೆ ಕೂಡ ಕ್ರಿಕೆಟ್ ಆಡ್ತಿದ್ದೆ, ಓನ್ಲಿ ಕಾಲೇಜ್ ಲೆವೆಲ್ ಮಾತ್ರ. ಒನ್ಸ್ ಆಕ್ಸಿಡೆಂಟ್ ಆದಮೇಲೆ ಜಸ್ಟ್ 17 ಆಕ್ಸಿಡೆಂಟ್ ಆದಾಗ. ಸೊ ಅದಾಗಿ ಒನ್ ಇಯರ್ ಮನೇಲಿ ಇದ್ದು ಕಾಲೇಜ್ ಹೋಗಿ ಬಂದು ಮಾಡ್ತಿದ್ದೆ. ಬ್ಯಾಕ್ಲಾಗ್ಸ್ ಆಯಿತು, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ಲ. ಸೊ 2018 ನಾನು ನಮ್ಮಮ್ಮ ಹೀಗೆ ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡುವಾಗ ದಿವ್ಯಾಂಗ್ ಮೈತ್ರಿ ಇಂಟರ್ವ್ಯೂ ಬಂತು. ದಟ್ ಫಸ್ಟ್ ಟೈಮ್ ವೀಲ್ ಚೇರ್ ಕ್ರಿಕೆಟ್ ಇಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಅಂತ. ಸೊ ಅವಾಗ ಅಲ್ಲಿ ಹೋಗಿ ರೀಚ್ ಔಟ್ ಆಗಿ ಅವಾಗಿಂದ ನಮ್ಮ ಜರ್ನಿ ಶುರು ಆಯಿತು, ನನ್ನ ಮತ್ತು ಕರ್ನಾಟಕ ವೀಲ್ ಚೇರ್ ಮತ್ತು ದಿವ್ಯಾಂಗ್ ಮೈತ್ರಿ. ಫಸ್ಟಿಂದ ಕ್ರಿಕೆಟ್ ಒಂದೇ ಇದ್ದಿದ್ದು, ಯಾಕಂದರೆ ಸುತ್ತಮುತ್ತ ಬೆಳೀತಾ ನೋಡ್ತಿದ್ದು ಬರೀ ಕ್ರಿಕೆಟ್ ಮಾತ್ರ ಆಗಿದ್ರಿಂದ. ಮತ್ತು ಮನೆಯಲ್ಲೂ ಕೂಡ ತಂದೆ ತಾಯಿ ಅಣ್ಣ ಮತ್ತು ಫ್ಯಾಮಿಲಿ ಎಲ್ಲರಿಗೂ ತುಂಬ ಕ್ರಿಕೆಟ್ ಕ್ರೇಜ್ ಇತ್ತು. ಸೊ ಕ್ರಿಕೆಟ್ ಹಾಗೆ ಬಂತ, ಬೇರೆ ಥಾಟ್ಸ್ ಇರಲಿಲ್ಲ ಕ್ರಿಕೆಟ್ ಬಿಟ್ಟು. ಯಾಕಂದ್ರೆ ಸುತ್ತಮುತ್ತ ಅದೇ ನೋಡಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ಯಾವುದೂ ಆಡ್ತಿರಲಿಲ್ಲ ತುಂಬ ಜನ. ಸೊ ಕ್ರಿಕೆಟ್ ಹಾಗೆ ಆಸ್ ಯು ಸೇ ಇಂಡಿಯಾ ಕ್ರಿಕೆಟ್ ಇಸ್ ಎ ರಿಲಿಜನ್. ಸೊ ದಟ್ಸ್ ವೈ ವಿ ಚೋಸ್ ಕ್ರಿಕೆಟ್ ಟು ಬಿ ಆರ್ ಸ್ಪೋರ್ಟ್. ಸೂಪರ್. ಸೊ ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿ ನಿಮಗೆ ಕೇಳೋದಾದ್ರೆ, ವಾಟ್ ಡಸ್ ಇಟ್ ಫೀಲ್ ಲೈಕ್? ಸೊ ಅವಕಾಶ ನನಗೆ ಬಂದಿದೆ, ಅದು ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಕೊಟ್ಟಿದೆ ಅಂತಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ದಟ್ ಫೀಲ್ಸ್ ಇಸ್ ಗ್ರೇಟ್ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ತಂಡವನ್ನು ಲೀಡ್ ಮಾಡೋಕ್ಕೆ ತುಂಬಾ ಚಾಲೆಂಜಸ್ ಇರುತ್ತೆ, ತುಂಬಾ ಪ್ಲಾನ್ಸ್ ಹಾಕೋಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ಮುಂದೆ ಫೋಕಸ್ ಮಾಡ್ತಿದ್ದೀವಿ. ಭಾರತದಲ್ಲಿ ಒಬ್ಬ ವೀಲ್ ಚೇರ್ ಕ್ರಿಕೆಟರ್ ಆಗೋಕ್ಕೆ ಅದು ಯಾವ ರೀತಿ ಬೇರೆ ಥರ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಒಬ್ಬ ನಾರ್ಮಲ್ ಕ್ರಿಕೆಟರ್ಗೂ ಒಬ್ಬ ವೀಲ್ ಚೇರ್ ಕ್ರಿಕೆಟರ್ಗೂ ಅದ್ರ ಬಗ್ಗೆ ನೀವು ಸೊ ಒಳ್ಳೆ ಪ್ರಶ್ನೆ. ಒಬ್ಬ ಕ್ರಿಕೆಟರ್ ಆಗಬೇಕು ಅಂದರೆ ಫಸ್ಟ್ ಅವನಿಗೆ ಕ್ರಿಕೆಟಿಂಗ್ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಎಫರ್ಟ್ಸ್ ಇರಬೇಕು, ಸ್ಕಿಲ್ಸ್ ಇರಬೇಕು, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಂಡಿಯಾದಲ್ಲಿ ಎಷ್ಟು ಜನ ಡಿಫ್ರೆಂಟ್ ಏಬಲ್ಸ್ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡುವಂಥ, ಇಂಡಿಯಾಗೆ ಆಡಬೇಕು ಅನ್ನೋರು 11 ಜನ, ಲೈಕ್ 15 ಮೆಂಬರ್ಸ್ ಸ್ಕ್ವಾಡ್ ಅಂತ. ಸೊ ಅದರಲ್ಲಿ 15 ಮೆಂಬರ್ಸ್ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಅವ್ನು ತುಂಬ ಒಳ್ಳೆ ಸ್ಕಿಲ್ ಇದ್ರೆ ಮಾತ್ರನೇ ಅದು ಸಾಧ್ಯ ಆಗುತ್ತೆ. ಸೊ ಆ ಸ್ಕಿಲ್ ಮೇಲೆ ಅವನು ಫೋಕಸ್ ಮಾಡಿದ್ರೆ ಖಂಡಿತ ಇಂಡಿಯಾಗೆ ಚಾನ್ಸಸ್ ತುಂಬ ಚೆನ್ನಾಗಿ. What do you have to say about the same thing, Sagar? See, when it comes to able body, okay, Google ಮಾಡಿದಾಗ you get lot of academies which train able body cricketers, but when it comes to wheelchair cricket, you hardly see results on Google. Wheelchair cricket ಅಂತ ಟೈಪ್ ಮಾಡಿದ್ರೆ there are only a limited number of academies who take up wheelchair cricket. Yeah.
And So- it is a lot new to all the people. So Wheelchair maybe was Ningu- new to me only. Yeah, ಸೊ exactly. ನಿಮಗೂ ನಾವು ಕ್ವೆಶನ್ಸ್ ಅದು ಇದು ಬಂದಾಗ ನಿಮಗೂ ಹೊಸದಾಗಿ ಫೀಲ್ ಆಗಿರುತ್ತೆ correct. ವೀಲ್ಚೇರ್ ಕ್ರಿಕೆಟ್. ಸೊ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ತುಂಬಾ ಜನ ಗೊತ್ತಿಲ್ಲ ವೀಲ್ಚೇರ್ ಕ್ರಿಕೆಟ್ ಹೇಗೆ ಆಡ್ಬೋದು ಅಂತ. ಸೊ ಅದರಲ್ಲಿ ಕಮಿಂಗ್ ಔಟ್ ಫ್ರಮ್ ಯುವರ್ ಹೌಸ್, ಸ್ಟೆಪಿಂಗ್ ಔಟ್, thinking that you can play wheelchair cricket itself is a big thinking, and I would like to know, it's a big task. Imagining yourself to be a cricketer, a wheelchair cricketer, that itself is a big task. And coming out from your house and then expecting there would be some help or any. ವೀಲ್ಚೇರ್ ಕ್ರಿಕೆಟ್ಗೂ ನಾರ್ಮಲ್ ಕ್ರಿಕೆಟ್ಗೂ ಏನು ಡಿಫ್ರೆನ್ಸ್? ಬಿಕಾಸ್ ಆಡಿಯನ್ಸ್ಗೆ ಇದು ತುಂಬ ಹೊಸದು, ನನಗೆ ಖುದ್ದಾಗಿ ನೋಡಿದ್ರೆ ನನಗೆ ಹೊಸದು. ಸೊ ಡಿಫ್ರೆಂಟ್ ಸೆಟ್ ಆಫ್ ರೂಲ್ಸ್ ಇರುತ್ತಾ, ಅಥವಾ ಅದು ಅಡಿಗಳಂತ ನೋಡಿದಾಗ ಇಫ್ ಯು ಟೇಕ್ ಇನ್ ಟರ್ಮ್ಸ್ ಆಫ್ ಯಾರ್ಡ್ಸ್ ಆಫ್ ದ ಗ್ರೌಂಡ್, ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಾರ್ಮಲ್ ಕ್ರಿಕೆಟ್ ಆ್ಯಂಡ್ ವೀಲ್ಚೇರ್ ಕ್ರಿಕೆಟ್? ಸೊ ನಾರ್ಮಲ್ ಕ್ರಿಕೆಟ್ಗೂ ವೀಲ್ಚೇರ್ ಕ್ರಿಕೆಟ್ ಅಷ್ಟೊಂದೇನು ವ್ಯತ್ಯಾಸ ಇರಲ್ಲ. ಓಕೆ. ಸೊ ನಾರ್ಮಲ್ ಕ್ರಿಕೆಟ್ ಅಂತಂದ್ರೆ 55 ಯಾರ್ಡ್ಸ್ಗಿನ್ನ ಎಬೋ ಇರುತ್ತೆ. ಸೊ ವೀಲ್ಚೇರ್ ಕ್ರಿಕೆಟ್ ಬಂದಾಗ 45 ಯಾರ್ಡ್ಸ್ ಇರುತ್ತೆ. ಓಕೆ. ಸೊ ಕಮ್ಸ್ ಟು ದ ಪಿಚ್ ಅಂತಂದ್ರೆ ಮೈನ್ ಸ್ಟ್ಯಾಂಡಿಂಗ್ ಕ್ರಿಕೆಟ್ ಅಲ್ಲಿ 22 ಯಾರ್ಡ್ಸ್ ಇರುತ್ತೆ. ವೀಲ್ಚೇರ್ ಕ್ರಿಕೆಟ್ ಅಲ್ಲಿ 18 ಯಾರ್ಡ್ಸ್ ಇರುತ್ತೆ. ಅಷ್ಟು. What do you think, sir? Same. So normal cricket ಅಲ್ಲಿ ಬಂದಾಗ your footwork. ಇಲ್ಲಿ wheelchair cricket ಅಲ್ಲಿ you don't have that time to do all your footwork. So wheel alle there are many players who play single-handed as well. Like our ex-captain Shiv Prasad, or be it our present wicket-keeper Sagar Lamani, and there are many players across other states as well who play single-handed shots. So our wheelchair use ಮಾಡಿ they go front and they come back. So it's like, you know, going ahead of your crease and stepping back and cutting the shots. Okay. So that's possible on wheelchair cricket as well. That I think probably most of them wouldn't know. So other one aspect when it comes to batting, running between the wickets as well. You play a shot, leave your bat and run. Okay. So that's how you run between the wickets. And when it comes to bowling as well, so it's, as I said, it's 18 yards to our compensate all other disabilities, because we have all disabilities included, be it polio, muscular dystrophy, spinal cord injury, amputees. So since we have all of them covered, so we have squeezed it to 18 yards. Okay. And bowling as well, you know, I think our boys can easily click into 110 or 120, 110 as a spinner, fast bowler, 110, 120 is easily achievable by most of the bowlers right now. Okay. Earlier it used to be chucking, where you see all those, everyone playing in gully cricket, you come and chuck the ball. Okay. But now it's become round arm from a couple of years. Okay. So you see a lot of 5-wicket hauls, hat-tricks taken by all other state players. We had Praveen from our state who took a 5-wicket haul in the recent International Purple Fest. And there are many good bowlers across other states. Kabir from Madhya Pradesh, then Golu as well from Madhya Pradesh, and Santosh Ranjagane from Mumbai. So these are the great bowlers at the moment who are threatening other teams. Prashant, Saurabh Malik. And these are some good bowlers that we have in the circuit right now. Okay. So Harish Aure, what does it take to be a wheelchair cricketer in India? ಇಂಡಿಯಾ ನೋಡೋದಾದ್ರೆ ನೀವು ವೀಲ್ಚೇರ್ ಕ್ರಿಕೆಟ್ ಕಮ್ಯುನಿಟಿ ಯಾವ ರೀತಿ ಇದೆ, ಯಾವ ರೀತಿ ಅವರು ತಮ್ಮ ಜೀವನ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ? ವೀಲ್ಚೇರ್ ಕ್ರಿಕೆಟ್ ಆಗ್ಬೇಕಾದ್ರೆ ಎಷ್ಟು ಫಸ್ಟ್ ಫ್ಯಾಕ್ಟರ್ ಬಂದು ಪ್ಯಾಷನ್ ಇದಾಗುತ್ತೆ. ಸೊ ನಂತರ ಸುಮಾರು ಜನ ಕ್ರಿಕೆಟರ್ಸು ಅವರೇ ಓನ್ ಬಿಸ್ನೆಸ್ ಆಗಿರ್ಬೋದು, ಮತ್ತೆ ಅವ್ರದ್ದೇ ಓದ್ ಕೆಲಸಗಳಾಗಿರ್ಬೋದು, ಅದೆಲ್ಲ ಮೀರಿ ಕ್ರಿಕೆಟರ್ ಬಂದು ಆಡ್ತಿದ್ದಾರೆ. ಕೆಲವೊಬ್ರು ಡೆಲಿವರಿ ಎಲ್ಲ ಮಾಡ್ಕೊಂಡು, ಹೌದು, ಸ್ವಿಗ್ಗಿ, ಝೊಮ್ಯಾಟೊ, ಆನ್ಲೈನ್ ಇದೆಲ್ಲ ಮಾಡಿ ಕ್ರಿಕೆಟ್ ಆಡಕ್ಕೆ ಬರ್ತಿದ್ದಾರೆ. ಸೊ ಇಟ್ಸ್ ಲೈಕ್ ಪ್ಯಾಷನ್. Okay. What do you think, Sagar, about the same thing? As wheelchair cricket itself says, you need a wheelchair. So Harish or Hidadage, if you're a Rapido or a Swiggy or you work on a daily wages, you can't afford a wheelchair. So first, the struggle starts from purchasing a wheelchair if you don't have support from your state association, or if you are coming into wheelchair cricketer. If you want to become, you need to have your own cricket equipment, wheelchair, and traveling, especially when it comes to traveling, it takes a lot. As you know, in India, we hardly have any accessible platforms. So apart from air or buses, Volvo buses, we don't have any accessibility when it comes to traveling. So you need to have a wheelchair especially first, then a kit,
Then coaches, you can't see any coaches right now, but still, if you have to be a wheelchair cricketer, you have to look for your coaches. You need to join an association or an NGO which runs wheelchair cricket in respective states. So that itself is a big struggle Yeah. when they think about becoming a wheelchair cricketer. So Okay. these are all the things that a wheelchair cricketer goes through, from traveling, the logistics, taking care of their own transportation cost if the state is not able to provide them, or raising funds on their own. That itself is a big task. When you go and approach a fundraiser saying, I'm a wheelchair cricketer, they would hardly know about wheelchair cricket. Correct. So the struggle starts from getting a wheelchair, then reaching out to people. ರೈಟ್. ಸೊ ಪ್ರೆಸೆಂಟ್ ಸಿನಾರಿಯೋ ನೋಡೋದಾದ್ರೆ ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ನೋಡೋದಾದ್ರೆ ಯಾವ ರೀತಿ ಸಿಸ್ಟಮ್ ಇದೆ, ಯಾವ ರೀತಿ ಅದು ಫಂಕ್ಷನ್ ಆಗುತ್ತೆ, ವಾಟ್ ಇಸ್ ಇಟ್ ಫಂಕ್ಷನಿಂಗ್ ಡಿಫ್ರೆಂಟ್ಲಿ ಅಂತ ನೀವು ಹೇಳ್ತೀರಾ? ಮೈನ್ ಇಡೀ ಇಂಡಿಯಾದಲ್ಲಿ ತಗೊಂಡ್ರೆ ಕರ್ನಾಟಕದಲ್ಲಿ ಡಿಫ್ರೆಂಟ್ ಏಬಲ್ ಅದು ವೀಲ್ಚೇರ್ ಕ್ರಿಕೆಟ್ಗೆ ಸಪ್ರೇಟ್ ನೆಟ್ಸ್ ಇರೋದು ಕರ್ನಾಟಕದಲ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಆಕ್ಸೆಸಿಬಿಲಿಟಿ ಆಗಿರ್ಬೋದು, ಮತ್ತೆ ಪ್ಲೇಯರ್ಸ್ ಎಲ್ಲ ಪ್ಲೇಯರ್ಸ್ ಬರ್ತಾರೆ, ಅವ್ರಿಗೆ ಕಿಟ್ ಸಪ್ಲೈ ಆಗಿರ್ಬೋದು, ಆಡ್ಲಿಕ್ಕೆ ಬಾಲ್ಸ್, ಪ್ಯಾಡ್ಸ್, ಎವ್ರಿಥಿಂಗ್ ಅಸೆಸರೀಸ್ ಏನೇ ಆಗಿರ್ಬೋದು ಕರ್ನಾಟಕ ವೀಲ್ಚೇರ್ ಕ್ರಿಕೆಟ್ ಬೋರ್ಡ್ ಕೊಡುತ್ತೆ. ಸೊ ಎಲ್ಲರೂ ಬಂದು ಇಲ್ಲಿ ಆಡ್ಬೋದು, ಸ್ಕಿಲ್ಸ್ ಅವರು ತೋರಿಸ್ಬೋದು, ತೋರಿಸಿ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಆಡ್ಬೋದು. ಸೊ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಕರ್ನಾಟಕ ವೀಲ್ಚೇರ್ ಕ್ರಿಕೆಟ್. ಸಾಗರ್, ನೀವೇನು ಇಷ್ಟಪಡ್ತೀರಾ? I mean, I proudly say that, maybe if you go across Bangalore and check for accessible ground for person with disability, you can come down to our nets. It's in Shalini ground. So we have accessible entry made, then ramps to enter into the storeroom, get your wheelchairs out, and also nets, dedicated nets for person with disability, anyone, be it wheelchair cricket, deaf, blind, or standing cricket. So we are open to everyone. Okay. So this is one proud thing that I'm associated with the state, which is so accessible to all other forms of cricket as well. And we were privileged, if I have to share an example of mine, I've never boarded a flight in my entire life. So in 2019, when the squad went to Delhi for a national tournament, so the entire squad, out of 15, 11 or 12 of us were boarding the flight for the first time. So it shows, how each state takes care of its player. Okay. So in that ways, I think our state is doing well, and I would root for all other states as well to take the standards high and reach out to people and give the players the respect that is needed. Okay, all right. So what impact has cricket brought into your lives? How was it different before? How was it different now after cricket has happened in life? ಬೇಸಿಕಲಿ ಹೇಳ್ಬೇಕಂದ್ರೆ ಆಫೀಸಿಂದ ಯಾವಾಗ ಮನೆಗೆ ಬರ್ತೀನಲ್ಲ, ಮನೆಗೆ ಬಂದ ಕೂಡಲೇ ಮನೆ ಶೋಕೇಸ್ ತುಂಬಾ ಟ್ರೋಫೀಸ್ ಕಾಣುತ್ತೆ. Trophies, okay. ಟ್ರೋಫೀಸ್ ಕಾಣ್ದಾಗ ಏನಂತ, ಇದು ಎಲ್ಲಿ ಗೆದ್ದಿತ್ತು, ಈ ಟೂರ್ನಮೆಂಟ್ ಅಲ್ಲಿ ಗೆದ್ದಿತ್ತು ಅಂತ ಪಾಯಿಂಟ್ ಔಟ್ ಮಾಡಿ ಮಾಡಿ ನೆನಪಿಸ್ಕೊಂತೀವಲ್ಲ, ಆ ಖುಷಿ ಸಿಕ್ಕಿದೆ. ಆಮೇಲೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು. ಆಮೇಲೆ ಕ್ರಿಕೆಟ್ ಅಂದ್ರೆ ಏನ್ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಸಿಕ್ಕಿದೆ. ಗುಡ್ ಫ್ರೆಂಡ್ಸ್ ಆಗಿರ್ಬೋದು. ಆಮೇಲೆ ನನ್ನ ಲೈಫಲ್ಲಿ ಬೆಸ್ಟ್ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಿದ್ದೆ ಕ್ರಿಕೆಟ್ ಇಂದ. Wow, amazing. ಒಂದು ಸೊ ಖುಷಿ, ಒಂಥರ ಖುಷಿ ಸಿಕ್ಕಿದೆ. ಆಸ್ ಅ ಪರ್ಸನ್ ಇನ್ ಅ ವೀಲ್ ಚೇರ್, ನಾನೇ ಯೋಚನೆ ಮಾಡೋದಾದ್ರೆ ನನ್ನ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಐ ವುಡ್ ಹ್ಯಾವ್ ಫೆಲ್ಟ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟೀಸ್ ಅಂಡ್ inhibitions in myself. So what do you think, Sagar? How has cricket changed your life? Accident ಆಗೋ ಮುಂಚೆ ಇಟ್ ಇಸ್ ಜಸ್ಟ್ ನಾರ್ಮಲ್ ಪ್ಲೇಯರ್ ಆಗಿರ್ತಿದ್ದೆ. ಇವಾಗ ವೀಲ್ಚೇರ್ ಕ್ರಿಕೆಟರ್ ಆಗಿ ಆಚೆ ಬಂದು ಇಟ್ ಗಿವ್ ಮಿ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೊ ಆಕ್ಸಿಡೆಂಟ್ ಆದಮೇಲೆ ಯು ನೀಡೆಡ್ ಸಮಥಿಂಗ್ ಟು ಪುಷ್ ಯುವರ್ ಸೆಲ್ಫ್. ಮನೇಲಿ ಓಕೆ, ಒಂದು ವರ್ಷ ಇದ್ದೆ, ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದೆ, ಬಟ್ ವಾಟ್ ಆಫ್ಟರ್ ದಟ್? ದಟ್ಸ್ ವೆನ್ ವೀಲ್ಚೇರ್ ಕ್ರಿಕೆಟ್ ಕೇಮ್ ಇನ್. ಸೊ ಇಟ್ ಗೇವ್ ಮಿ ಲಾಟ್ ಆಫ್ ಕಾನ್ಫಿಡೆನ್ಸ್. Being with 11, 15 different people, understanding their life journey, then seeing people, ಅವ್ರನ್ನ ನೋಡಿ ನನಗೆ ನಂದೇನಿಲ್ಲ ಅನ್ಸುತ್ತೆ. ವೀಲ್ಚೇರ್ ನಾನಿದ್ದಾಗ ಬೇರೆಯವರು ಡಿಸಬಿಲಿಟೀಸ್ ನೋಡಿದಾಗ ಅವ್ರ ಮುಂದೆ ನನ್ನ ಡಿಸಬಿಲಿಟಿ ಅಂತ ಇಲ್ಲ. ಸೊ ದೇರ್ ಇಸ್ ಲಾಟ್ ಮೋರ್ ಟು ಅಚೀವ್ ಅಂತಾನು ಅನ್ಸುತ್ತೆ. ಮತ್ತೆ ಆ ಕಾನ್ಫಿಡೆನ್ಸ್ ದಟ್ ಯು ಗೆಟ್ ಅಲ್ಲ ವೆನ್ ಯು ಆರ್ ವಿತ್ ಯುವರ್ ಟೀಮ್ ಮೇಟ್ಸ್ ಅಂಡ್ ವೆನ್ ಯು ಗೆಟ್ ಇನ್ ಟು ದ ಗ್ರೌಂಡ್, ಯು ಫರ್ಗೆಟ್ ಎವ್ರಿಥಿಂಗ್. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಮರ್ತೋಗ್ತೀವಿ. ಅದು ಸೆಲ್ಫಿಶ್ ಅಂತ ಒಂದ್ಸರಿ ಅನ್ಸುತ್ತೆ ಗ್ರೌಂಡಿಗೆ ಹೋದಾಗ, but you are living your
ಡ್ರೀಮ್ಸ್ ಅಲ್ಲ, you're living your passion. Yeah. So it's ಆ ಥರ once you get into the ground you forget about everything, and also when you play some good drives or when you play some good shots, the appreciation that you get from the social media as well right now, you know, it's picking up and few players are going viral on wheelchair cricket and other stuff, and the likes that you get, everyone being social media addicts now, so that gives us a confidence that saying, you know, okay, people are watching our game, they're appreciating our game ಅಂತ ಅದು ಒಂದು ಖುಷಿ ಕೂಡ ಇರುತ್ತೆ. ಮತ್ತು ಮನೇಲಿ ಬೇಜಾರಾಗಿದ್ದಾಗ ನಮ್ಮ ಅಡ್ಡ ಇದೆ ಇಲ್ಲಿ ಜಯನಗರಲ್ಲಿ, ಸೊ ಬರ್ತೀವಿ, ಒಂದು ಕಾಫಿ ಕುಡಿದ್ರೆ ಓಕೆ, ಒಂದು ಹಾಫ್ ಅನ್ ಅವರ್ 1 hour ಪ್ಲೇಸ್ ಜೊತೆ ಸ್ಪೆಂಡ್ ಮಾಡಿದಾಗ ಒಂದು ರಿಲ್ಯಾಕ್ಸೇಷನ್ ಸಿಗೋದಾಗ್ಬೋದು, ಅಥವಾ ಫ್ರೆಂಡ್ಶಿಪ್ ಬಾಂಡಿಂಗ್. ಸೊ ಹರಿಯಾಣ ನಾನು ಏನಾದ್ರು ಇದ್ರೆ ಅವ್ರ ಹತ್ರ ಶೇರ್ ಮಾಡ್ಕೋತೀನಿ, ಮೆಂಟರ್ಸ್ ಇರ್ತಾರೆ, ಬೇರೆ ಬೇರೆ ಪ್ಲೇಯರ್ಸ್ ಇರ್ತಾರೆ. ಸೊ ಕಾನ್ಫಿಡೆನ್ಸ್ ಒಂದು ನನಗೆ. ಮತ್ತೆ ಸೋಷಿಯಲ್ ಮೀಡಿಯಾ ಆಸ್ಪೆಕ್ಟ್ ಬಂದಾಗ ಲೈಫಲ್ಲಿ ಲ್ಯಾಪ್ಟಾಪ್ ಕೊಟ್ಟಿರ್ಲಿಲ್ಲ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋ ಮುಂಚೆ. ಸೊ ಇದು ಬಂದ್ಮೇಲೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ಅಥವಾ ಕರ್ನಾಟಕ ವೀಲ್ಚೇರ್ ಕ್ರಿಕೆಟ್ ಟೀಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು. ಸೊ ಅಲ್ಲಿಂದ ಸೋಷಿಯಲೈಸ್ ಆಗೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಇಂಟ್ರೋವರ್ಟ್ ಇಂದ ಎಕ್ಸ್ಟ್ರೋವರ್ಟೇ ಇದೆ, ಬಟ್ ಈಗ ಇನ್ನ ಎಕ್ಸ್ಟ್ರೋವರ್ಟ್ ಆಗಿ ಇಟ್ಸ್ ಅ ಗುಡ್ ಸ್ಪೇಸ್ ಟು ಬೀಯಿಂಗ್ an athlete. Absolutely. ಸ್ಪೋರ್ಟ್ಸ್ ಅಂದ್ರೆ ಬರೀ ಫಿಸಿಕಲ್ ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಯಾವ ರೀತಿ ಕವರ್ ಮಾಡುತ್ತೆ ಅನ್ನೋದು ಸೊ ಬ್ಯೂಟಿಫುಲ್. ಏನು ವಾರ ಪೂರ್ತಿ ನಾವು ಆಫೀಸಲ್ಲಿ ಏನು ಕಷ್ಟಪಡ್ತೀವಿ, ಮನೆಗೆ ಬಂದು ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಅವರ್ ಮೈಂಡ್. ಒನ್ಸ್ ಕೇಮ್ ಇನ್ ಟು ದ ಗ್ರೌಂಡ್ ಅಂಡ್ ಟೇಕಿಂಗ್ ಟು ದ ಬ್ಯಾಟ್, ಎವ್ರಿಥಿಂಗ್ ವಿಲ್ ಗೋಸ್ ಆನ್. ಅದು ಮರಿತೀವಿ, ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಬೆಳೆಸ್ಕೋತೀವಿ, ತುಂಬಾ ಹೆಲ್ಪ್ ಆಗುತ್ತೆ. Amazing, amazing. So we are having rapid fire round with captain and vice captain of Karnataka wheelchair cricket team. So first question, tea or coffee before match? Harisha. I love coffee. Okay, Sagar. Milk. He's milk boy. Nice. So who is your celebrity crush? Movies, singer, anybody? Celebrity. Me. The Arya Bhatt. Okay. Why? Any particular reason? ನೋಡಕ್ ಚೆನ್ನಾಗಿರ್ತಾರೆ. Right. ಇಬ್ರು ಭಟ್ರು ಅಂತ. ಯಾ ಸಾಗರ್ ನೀವು? ಇದು ನನಗೆ ನೆನಪಿರಲಿಲ್ಲ, ಆದ್ರೆ ನಮ್ಮ ತಾಯಿ ನೆನಪಿಸ್ತಿದ್ರು. ರಂಭಾ, ಆಕ್ಟರ್ ರಂಭಾ. ಓಕೆ. ಸೊ ನಮ್ಮಮ್ಮ ಹೇಳ್ತಿದ್ರು, ರಂಭಾ ಮತ್ತೆ ನಾನು ಕ್ಲಾಸ್ಮೇಟ್ ಇದ್ದೆ ಅಂತ ನಾನು ಹೇಳ್ತಿದ್ನಂತೆ ಚಿಕ್ಕ ಹುಡುಗ ಇದ್ದಾಗ. ಅದು ಏನು ಅಂತ ಗೊತ್ತಿಲ್ಲ, ಸೊ ನಮ್ಮಮ್ಮ ಹೇಳಿರೋದ್ರಿಂದ ರಂಭಾ. ನೈಸ್ ನೈಸ್. ಸೊ ಫೇವರೆಟ್ ಕ್ರಿಕೆಟ್ ರಿಲೇಟೆಡ್ ಮೂವಿ ಯಾವ್ದಾದ್ರು ನೋಡಿದ್ರಾ? ಐ ರೀಸೆಂಟ್ಲಿ ವಾಚ್ಡ್ ಧೋನಿ. ಅದು ತುಂಬಾ ಇನ್ಸ್ಪೈರ್ ಆಯ್ತು. ಅಂಡ್ ಸಚಿನ್ ತೆಂಡೂಲ್ಕರ್ ಮ್ಯಾಚ್ ಕೂಡ ಇದು ನೋಡಿದೆ, ಮೂವಿ ನೋಡಿದೆ, ತುಂಬಾ ಇನ್ಸ್ಪಿರೇಷನ್ ಅನಿಸ್ತು, ತುಂಬಾ ಚೆನ್ನಾಗಿತ್ತು. ನೈಸ್. ನಿಮಗೆ? There are very few movies, but 1983 World Cup, Ranveer Singh, Kapil Dev based on it. Athwa I would like to see a story created on our own wheelchair cricket bagane one story. They can make a biography of it. Amazing, amazing. Some of our ex-players are probably as when we retire. It will be great. If cricket were to be a dish, like masala puri or pani puri, bhel puri, what would it be in your mind? Non-vegetables. Vegetarian, okay. Okay. Yellow. All the vegetables in Yes. Vegetables, okay. ಅಂದ್ರೆ ಕ್ರಿಕೆಟ್ ಅಲ್ಲಿ ಖಾರನೂ ಇರುತ್ತೆ, ಈ ಕಡೆ ಎಲ್ಲಾನು ಇರುತ್ತೆ ಅಂತ. ನೈಸ್. ನಿಮ್ಗೆ? ಚೌಚೌಬಾತ್. ಓಕೆ. ಆಲ್ ರೌಂಡರ್ ಆಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಬೌಲಿಂಗ್ ಅಲ್ಲಿ ಉಪ್ಪಿಟ್ಟಾಗಿತ್ತೆ, ಅಥವಾ ಇಲ್ಲಿ ಬೌಲಿಂಗ್ ಅಲ್ಲಿ ಕೇಸರಿ ಬಾತ್ ಆಗಿದ್ರೆ ಬ್ಯಾಟಿಂಗ್ ಅಲ್ಲಿ ಉಪ್ಪಿಟ್ಟಾಗಿರುತ್ತೆ. ಸೊ ಆ ಥರ ಬೀಯಿಂಗ್ ಅನ್ ಆಲ್ ರೌಂಡರ್ ಐ ಕ್ಯಾನ್ ಸೇ ಚೌಚೌಬಾತ್. Also like cricket teaches us a lot of things, everything all together. So chauchaubat. Nice. Is there any pre-match ritual? ಅಂದ್ರೆ ಇವತ್ತು ನಾನು ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ಇದನ್ನ ಮಾಡ್ಬಿಟ್ಟು ಹೋದ್ರೆ ಮ್ಯಾಚ್ ಸಗರಾಗಿರುತ್ತೆ ಅನ್ನೋ ಥರ. Is there anything? ಸೊ ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ದೇವರಲ್ಲಿ ಒಂದು ಸ್ಮರಣೆ ಮಾಡೋದೊಂದು ಅದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಯಾರ ಸ್ಮರಣೆ? ಆಲಿಯಾ ಭಟ್ ಸ್ಮರಣೆ? ಡೆಫಿನೆಟ್ಲಿ ಇಲ್ಲ, ದೇವರ ಸ್ಮರಣೆ ಮಾಡ್ಕೊಂಡು. ಓಕೆ. ಸಾಗರ್? ನಾನು ಐ ಕ್ವಿಟ್ ಚಿಕನ್ ಫಾರ್ ಅ ಮಂತ್ or 15-20 days. Okay. So ಅದೊಂದು. Apart from that, going into the field, I listen to some upbeat songs.
ಒಳ್ಳೆ ರಿದಮ್ ಇರೋ ಸಾಂಗ್ಸ್ ಕೇಳಿ ಇಂಥದ್ದು. The real rapid fire. If you say this really nice, I'll give you a hamper. Movie dialogue. Favorite movie dialogue. ಮೂವಿ ಡೈಲಾಗ್ ಇಲ್ಲ, ನಮ್ದು ಕರ್ನಾಟಕ ವೀಲ್ ಚಕ್ರಿಗೆ ಡೈಲಾಗ್ ಒಂದಿದೆ. ಹೌದಾ? Okay. ಲೈಕ್ ಟಕ ಟಕ ಕರ್ನಾಟಕ, Wow. ಟಕ ಟಕ ಅನ್ನೋ ಕರ್ನಾಟಕ, ಟಕ ಟಕ ಕರ್ನಾಟಕ, ಟಕ ಟಕ ಕರ್ನಾಟಕ, ಟಕ ಟಕ ಕರ್ನಾಟಕ. ಅದು ಇಡೀ ಎಂಟೈರ್ ಇಂಡಿಯಾ ಎಷ್ಟು ವೀಲ್ ಚೇರ್ ಕ್ರಿಕೆಟ್ ಟೀಮ್ಸ್ ಇದೆಯೋ ಅಷ್ಟು ಜನ ಬಾಯಲ್ಲಿ ಟಕ ಟಕ ಕರ್ನಾಟಕ ಅಂತ ಹೇಳ್ತೀರಾ ಬರಲ್ಲ. ಪ್ರತಿ ನ್ಯಾಷನಲ್ಸ್ Wow. Super. ಇಡೀ ಸ್ಟೇಡಿಯಂ ಎಲ್ಲ ಅಂದ್ರೆ ಟಕ ಟಕ Same. ಇರೋ ಆಡಿಯನ್ಸ್ ಕೂಡ ಜಾಯಿನ್ ಆಗಿ ಹೇಳ್ತಾರೆ. Yeah, So it's a great vibe feeling. check ಆಗುತ್ತೆ ಅಲ್ವಾ? ಅಂಡ್ ಒನ್ ಮೋರ್ ಸ್ಲೋಗನ್ ಇದೆ, ಹಾ ಹಾ. ಅತಲ ಪತಲ ಧೂಮ್ ತಲಕ ಅದು ತರ ಬ್ಯಾಟ್ಸ್ಮನ್ಸ್ ನಮ್ ಕರ್ನಾಟಕ ತಂಡ ಬ್ಯಾಟಿಂಗ್ ಆಡ್ತಿರತ್ತಲ್ಲ, ಬ್ಯಾಟಿಂಗ್ ಆಡಿದಾಗ ಯಾರೇ 4-6 ಹೊಡಿಲಿ ಬೌಂಡರ್ಸ್ ಕಂಟಿನ್ಯೂಸ್ ಫಾಲ್ ಆಗ್ತಿರ್ಲಿ, ಆವಾಗ ಡಕೌಟ್ ಅಲ್ಲಿ ಸುಮ್ಮನೆ ಇರಲ್ಲ, ಅತಲ ಪತಲ ಧೂಮ್ ತಲಕ ಹೇಳ್ತಾನೆ ಇರ್ತಾರೆ. ಅದು ಬ್ಯಾಟ್ಸ್ಮನ್ ಗಾಗಿ ಬೌಲರ್ ಗಾಗಿ ತುಂಬಾ ಜೋಶ್ ಕೊಡುತ್ತೆ. ವಾವ್, ಕ್ರೇಜಿ. ಮ್ಯಾಚ್ ನಡಿಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಸೂಪರ್ ಪವರ್ ಸಡನ್ ಆಗಿ ಬರಬೇಕು ಅಂದ್ರೆ ಯಾವುದು ಸಾಗರ್? ನನಗೆ ಸಿನ್ಸ್ ಐ ಲೈಕ್ ಫೀಲ್ಡಿಂಗ್, ಒಂದು ಮ್ಯಾಗ್ನೆಟಿಕ್ ಪವರ್ ಇದ್ರೆ, ಓಹೋ. ಇಫ್ ಐ ಗೆಟ್ ಅ ಮ್ಯಾಗ್ನೆಟ್, ಬಾಲ್ ಅಲ್ಲಿ ಹೋಗ್ತಿದ್ರು ಇಲ್ಲಿ ಬಂದು ನನಗೆ ರವ ಕ್ಯಾಚ್ ಆಗ್ಬೋದು. ಯು ಕ್ಯಾನ್ ಸೇ ಕ್ಯಾಚ್ ಆಫೀಸರ್. ಐ ಮೀನ್ ಅಂದ್ರೆ ಬಾಲ್ ಎಲ್ಲೇ ಹೋದ್ರು ನನ್ನ ಹತ್ರ ಬಂದು ಐ ಮೀನ್ ಮ್ಯಾಗ್ನೆಟ್ ತರ ಹಾಗೆ ಕ್ಯಾಚ್ ಆಗ್ಬಿಡುತ್ತೆ ನನ್ನ ಕೈಗೆ. ಸೊ ಆ ಸೂಪರ್ ಪವರ್ ಇದ್ರೆ 0 runs ಅಲ್ಲಿ ಆಲ್ ಔಟ್ ಆಗ್ಬೋದಿಲ್ಲ. ನಿಮ್ಗೆ? ನನಗೆ ಆ ಥರ ಪವರ್ ಸಿಕ್ಕಿದ್ರೆ, ಬಾಲ್ ಸಿಕ್ಕಿದ್ರೆ ನಂಗೆ ಬಾಲ್ ಸಿಕ್ಕಿದ್ರೆ ಹೊಡಿಬೇಕು ಅಂತ. ಹಾ ಹಾ. ಸ್ಪ್ರಿಂಗ್ ಬ್ಯಾಟ್, ಸ್ಪ್ರಿಂಗ್ ಬ್ಯಾಟ್ ತರ ರಿಕಿ ಪಾಯಿಂಟಿಂಗ್ ಯೂಸ್ ಮಾಡ್ತಿದ್ರು ಅಂತ ಕ್ಲೇಮ್ ಆಗಿತ್ತಲ್ಲ, ಆ ತರ ಸ್ಪ್ರಿಂಗ್ ಬ್ಯಾಟ್. ಓಕೆ, ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಫೀಲ್ಡ್ ಅಲ್ಲಿ? ನಂದು 2019 ಅಲ್ಲಿ ರೋಷನ್ ಕಪ್ ಆಗಿತ್ತು. ಸೊ ಅವಾಗ ನಮ್ಮ ಅಮ್ಮ ಬಂದಿದ್ರು ಫಸ್ಟ್ ಟೈಮ್ ಮ್ಯಾಚ್ ನೋಡಕ್ಕೆ. ಆ ಪಿಕ್ಚರ್ ಇನ್ನ ಇದೆ. ಸೊ ನಮ್ಮ ಗೆದ್ಮೇಲೆ, ಫೈನಲ್ ಗೆದ್ಮೇಲೆ ಬಂದು ನಮ್ಮ ತಾಯಿ ನನ್ನ ಹಗ್ ಮಾಡಿದ್ದು. ಸೊ ಅದು ಮೆಮೊರೇಬಲ್ ಮೂಮೆಂಟ್ಸ್. ಅದು ಒನ್ ಆಫ್ ದ ಬೆಸ್ಟ್ ಮೆಮೊರೇಬಲ್. ಸೂಪರ್ ಸೂಪರ್. ನಿಮ್ಗೆ? ನನಗೆ ಅಂದ್ರೆ ಈ ಫಸ್ಟ್ ಕ್ಯಾಪ್ಟನ್ ಆದಾಗ ಚಿರೋಸ್ ಕಪ್ ಅಂತ ನಡೀತು ಜಯನಗರ ಶಾಲಿನಿ ಗ್ರೌಂಡ್ ಅಲ್ಲಿ. ಸೊ ಕ್ಯಾಪ್ಟನ್ ಆದಾಗ ಫಸ್ಟ್ ಟೂರ್ನಮೆಂಟ್ ವಿನ್ ಆಗಿದ್ದು ಅದು ಗ್ರೇಟ್ ಮೂಮೆಂಟ್ ಅಂತ ಅನಿಸ್ತು. ಸೂಪರ್. ಸೊ ಅಲ್ಲಿಗೆ ನಮ್ಮ rapid fire round ಯಾರು ಗೆದ್ರು ಅಂತ. Now I have a very important question to ask to both of you. Who is this? This is Alia Bhatt of wheelchair cricket. Okay. Alia Bhatt of wheelchair Wheelchair cricket. cricket. All right. So what is the story behind this? Sure. Okay, I am going to show it to the screen. So this was a fun time, you know, when we were in Mysore. I mean, we off field as well. When we get together or do some team bonding activities, we do such things like these and reels. We post couple of reels as well. So I did that for Ariana. Right, you did this to yourself also. So that's, I think probably it's my lost sister Sagarika. Okay. Maybe. Right. No, he's Sagar only. Awesome. I have one more picture. It's beautiful. It's full of emotions. So I just wanted to know what is the story behind. ಕ್ವಾಲಿಫೈ ಆದ ನಂತರ ನಾವು ಡೆಲ್ಲಿಗೆ ಹೋಗ್ಬಿಟ್ಟಿತ್ತು ಸೆಮಿಫೈನಲ್ಸ್ ಆಡಕ್ಕೆ. ಸೆಮಿಫೈನಲ್ಸ್ ಮೇಲೆ ಪಂಜಾಬ್ ಮ್ಯಾಚ್ ಇತ್ತು. ಪಂಜಾಬ್ ಮೇಲೆ ಇದು ಕ್ಯಾಪ್ಟನ್ ಆಗಿತ್ತು. ಸೊ ವಿ ಸ್ಕೋರ್ಡ್ ಅರೌಂಡ್ 197 ಆಗಿದೆ. ಆ ಮ್ಯಾಚ್ ಅಲ್ಲೂ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ನಂದು ಸಾಗದು. ಪಾರ್ಟ್ನರ್ಶಿಪ್ 136 ರನ್ಸ್ ಬಂತು. ತುಂಬಾ ಅವಾಗ ಇನ್ನೊಂದೇನಂದ್ರೆ ನಮ್ಗೆ ವೀಲ್ ಚೇರ್ಸ್ ಇರ್ಲಿಲ್ಲ. ಮುಂಬೈಗೆ ಬಂದಿದ್ವಿ. ಮುಂಬೈಯಿಂದ ಅದೇ ವೀಲ್ ಚೇರ್ಸ್ ನೆಲ್ಲ ನಾವು ಡೆಲ್ಲಿಗೆ ಶಿಫ್ಟ್ ಮಾಡ್ಬೇಕಿತ್ತು. ಕಾರಣಾಂತರಗಳಿಂದ ಅದು ವೀಲ್ ಚೇರ್ಸ್ ಅಲ್ಲಿ ಹೋಗ್ಲಿಲ್ಲ ಅವತ್ತಿನ ದಿನ ಮ್ಯಾಚ್. ಸೊ ವೀಲ್ ಚೇರ್ಸ್ ಮನೆ ತನಕ ಬಂದಿರಲಿಲ್ಲ. ವೀಲ್ ಚೇರ್ಸ್ It was mostly like a quarterfinals. Okay. So we had a match at 9 or 10. We asked the organizers if they could push the match to 1 or 2 o'clock since we didn't have our own wheelchair. Oh, okay. Then they tried their best to squeeze in our game. Okay. So at the end, we were not used to the normal wheelchairs that other athletes use. Okay. So we have our own sports wheelchair. Mm-hmm. So we were not used to that. But still, you know, you can't. We have that do not quit attitude. So
we took other wheelchairs which we were not comfortable with, but still we scored 194, 196 runs against Punjab, and we did try to give our best that game. So we can't say this as a reason that we lost. So we can't say this as a reason. It could be one of the reasons, but not the main reason. Yes, definitely one of the reasons. One of the reasons. ಅದಕ್ಕೆ follow-up question ಕೇಳೋದಾದ್ರೆ, what is that one thing that you would like to change in this particular system? Infrastructure ಆಗಿರ್ಬೋದು, facilities ಆಗಿರ್ಬೋದು. That one drawback which has been, in the corner of your mind, which you want to change. Logistics, especially wheelchair cricket. Anyone watching this or anyone listening to this, if you can make your city or state accessible with respect to your railway system or buses. I think accessibility for person with disability has been a great headache for anyone, be it for athletes, anyone. So the logistic part, if people are very concerned, so that's where they routed from Mumbai. That's why the guy who had to deliver our wheelchair, he delayed a week. It almost delayed for a week. We were following up, but still he was not so. He was irresponsible, saying that it's just a piece of wheelchair. It's just a piece of iron. It's just a piece of steel. What would matter to others? Then they bribed us for about 50,000 on that day. Just before the match began, we got the news in the midnight saying that it's still not transported to UP, Delhi. So we were in that zone of coming out of this, but still pushing the boys to come out and play. So what is the current cricket ecosystem, wheelchair cricket system? What is the ecosystem? How does it function? ಏನು ನಡೀತಾ ಇದೆ? ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಕರ್ನಾಟಕ ವೀಲ್ಚೇರ್ ಕ್ರಿಕೆಟ್ ಬೋರ್ಡ್ ಇದೆ. ಕರ್ನಾಟಕ ವೀಲ್ಚೇರ್ ಕ್ರಿಕೆಟ್ ಬೋರ್ಡ್ ಸಪರೇಟ್ ನೆಟ್ಸ್ ಕರ್ನಾಟಕದಲ್ಲೇ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ನನಗೆ ಅನ್ಸುತ್ತೆ. ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕ್ರಿಕೆಟ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲ್ಲಾನು ಪ್ರೊವೈಡ್ ಮಾಡ್ತಾರೆ ಪ್ಲೇಯರ್ಸ್ಗೆ, ಲೈಕ್ ಬ್ಯಾಟ್, ಬಾಲ್. To WCIA and BCCI, there have been a great support system in the last couple of years. WCIA were the ones who got in wheelchair cricket to India. So Pakistan are the pioneers of wheelchair cricket. They've been playing from the 1990s. And to bring it into India, and within the span of 5-6 years, bringing this into a big stage like this, hosting other nations, Bangladesh, Nepal. We have played a couple of series against them, and our ex-players Shiv Prasad, Tippeswamy, they have been to Dubai to play against Pakistan. So that itself is a great achievement for wheelchair cricket in the last couple of years. And now DCCI coming in, and Mr. Jay Shah, the Honorary Secretary of BCCI as well, he is also supporting us. And I think the future is very bright for wheelchair cricket. So now we are going to end this first episode of Dada series podcast, and we're so excited because we're going to get more such inspiring sportsmen, not only from wheelchair cricket but other sports, other wheelchair sports as well. So please do like, share, subscribe. Like ಮಾಡಿ, share ಮಾಡಿ, subscribe ಮಾಡಿ, so that it reaches the right people and the right aspirants who are really looking forward to join these sports. So thank you so much for watching this.